ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ರಾಮಲಿಂಗೇಗೌಡ ಅಂತ. ಯಾವ್ರವ್ರು ಸರ್? ಕೋಡಿಶೆಟ್ಟಿಪುರ. ಈ ಕೆರೆ ಎಷ್ಟು ವರ್ಷದಿಂದ ಐತೆ ಇಲ್ಲಿ? ಅದು 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ಹೋರಾಟ ಮಾಡಿ ಯಾರೂ ನಮ್ಗೆ ಇದು ಮಾಡಿ ಸ್ಪಂದಿಸಲಿಲ್ಲ. ಇಲ್ಲಿ ಸಾಕಾಗ್ಬಿಟ್ಟು ನಿಮ್ಗೆ ಯಾಕೆ ಇಲ್ಲಿ ಮಾಡಲೇಬೇಕು ಅಂತ ಅನ್ನಿಸ್ತು? ಮಾಡಲೇಬೇಕು ಅಂತಂದಾಗ ಏನಾಯಿತು, ನಮ್ಮೂರಿಗೆ ಕುಡಿಕೆ ನೀರಿಗೆ ಅಕ್ರಮ ಗಣಿಗಾರಿಕೆಯಿಂದ ನೀರೇ ಗೊತ್ತಿಲ್ಲ, ಬೆಸ್ಟ್ ಬೋರ್ ಹೊಡೆದ್ರು. ಆಗ ಅವರೇ ವೀರಪ್ಪನವ್ರು ಹೊಡೆದ್ರು. ಇವೆಲ್ಲ ಬೋರು ರೇಜ್ ಆಯ್ತವೆ. ಕೋಲಾರ ತಾಲೂಕಲ್ಲಿ ನಮ್ಮ ಜಿಲ್ಲೆಯಿಂದ ನಾನು ಇದೆಲ್ಲ ಕೆರೆಗಳು ನೀರು ತುಂಬಿಸಿದಾಗ ರೇಜ್ ಆಯಿತು. ನೀವು ಕೆರೆ ನೀರು ಮಾಡಿ ಅಂದರೆ ಪಿ ಡಿ ಒಗೆ ತಾಕತ್ತು ಮಾಡಿದ್ರು. ಪಿ ಡಿ ಅವರು ಒಂದಿನ ಬರಲಿಲ್ಲ. ಅಮ್ಮನ ಬನ್ನಿ ಅಂತ ನಾನು ಕರ್ಕೊಂಡು ನೀವು ಮಾಡಿ ಅಣ್ಣ ಅಂತ ನನಗೆ ಲೆಟ್ರ್ ಕೊಟ್ಟರು. ಅವರು ನೀವು ಉಸ್ತುವಾರಿ ಮಾಡಿ ಅಂತಂದರು. ನಾನು ಲೆಟ್ರ್ ತಗೊಂಡು ನಾನೇ ಮಾಡಿಸ್ತಾ ಇದ್ದೆ. ಇದೆಲ್ಲ ನೀವೇ ಮಾಡಿಸಿದ್ದ? ನಾನೇ ನಿಂತು ಮಾಡಿಸಿದ್ದೆ. ಊರಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಸಾವಿರದ 200 ಅಡಿ ಬೋರ್ ಕೊಡ್ದು. ಎಲ್ಲಿ ಬೋರ್ ಹೊಡೆದ್ರು ನೀರು ಬರ್ತಾಯಿಲ್ಲ. ನೀರು ಬರದೇ ಇದ್ದರೆ ಏನಾಯಿತು, ಕೊನೆಗೆ ಬೇಜಾರಾಗ್ಬಿಟ್ಟು ಕೊನೆಗೆ ಲೋಕಾಯುಕ್ತರು ಹಿಡಿದು ಲೋಕಾಯುಕ್ತ ವೀರಪ್ಪನವರು ಮೀಟಿಂಗ್ ಕರೆದಿದ್ದಾಗ 20, 21, 22ರಲ್ಲಿ ನಾನು 20ನೇ ತಾರೀಕಲ್ಲಿ ಅವ್ರು ಭೇಟಿ ಮಾಡಿದೆ. 21ನೇ ತಾರೀಕಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇದಕ್ಕೆ ಬಂದು ನಾನು ಹೇಳಿದೆ ಅವ್ರಿಗೆ, ಅವತ್ತು ನಮ್ಮೂರನ್ನು ಕಾಲು ಶಿಫ್ಟ್ ಮಾಡಿಸ್ಬಿಡಿ, ಇಲ್ಲಾಂದರೆ ನಮ್ಮ ನೀರು ಕೊಡಿ, ಇಲ್ಲಾಂದರೆ ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ನಾನು ಕೇಳಿದೆ. ಆಗ ಕೇಳಿದಾಗ ರಾಮಲಿಂಗೇಗೌಡರೆ, ನಾನು ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ಸ್ಥಳಕ್ಕೆ ಬರ್ತೀನಿ ಅಂತ ನಮಗೆ ವೀರಪ್ಪನವರು ಹೇಳಿದ್ರು, ಲೋಕಾಯುಕ್ತರು. ಮತ್ತು ಸುರೇಶ್ ಏನಂತ ತಾಕೀತು ಮಾಡಿದ್ರು ಅಂದರೆ, 4 ದಿವಸದಲ್ಲಿ ನಾವು ನೀರು ಕೊಡಬೇಕು, ಪೈಪ್ ಲೈನ್ ಮಾಡಿ ಪೈಪ್ ಅವರೇ ಕೊಡ್ತೀನಿ ಅಂತ. ಮೇಘ ಮೇಡಮು, ನಮ್ಮ ನಗರಸಭೆ ಕುಡಿಯತಕ್ಕಂಥ AW ಮೇಡಮ್, ಮೇಘ ಮೇಡಮ್ ಅವರು ನಮ್ಗೆ ಏನಂತ ನಾನು ಪೈಪ್ ಕೊಡ್ತೀನಿ, ಇವಾಗ ನೀರು ಕುಡಿಯೋಕ್ಕೆ ನೀರಿಲ್ಲ ಅಂಥೇಳಿ ಅವರು ನಮಗೆ ಉಪಕಾರ ಮಾಡಿ ನಮಗೆ ಪೈಪೆಲ್ಲ ಕೊಟ್ಟಿದ್ದಾರೆ. ಪೈಪೆಲ್ಲ ನಾನು ಸ್ವಂತ ಖರ್ಚಿನಲ್ಲೇ ಊಡಿಸಿ ರೆಡಿ ಮಾಡಿದ್ದೀನಿ. ನಾನು ಅದನ್ನು ಕಲಿತು ಯಾರೂ ಮಾಡದೆ ಹೋದಾಗ ಒಬ್ಬರೂ ತಿರುಗಿ ನೋಡಲಿಲ್ಲ ಅಧಿಕಾರಿಗಳು. ಆಗ ನಾನೇ ಖರ್ಚು ಮಾಡಿ ಹೋರಾಡಿ ಇಷ್ಟೊಂದು ಶ್ರಮಕ್ಕೆ ಮಾಡಿ ಈಗ ಕುಡಿಯೋಕ್ಕೆ ನೀರಿಗೆ, ದನ ಕರಿಗೆ, ಆಗ ರೋಡ್ನಲ್ಲಿ ಇರ್ತಕ್ಕಂಥ ಶ್ರೀರಂಗಪಟ್ಟಣ ಬಿಟ್ಟರೆ ಅಲ್ಲಿಂದ 2 ಗಂಟೆ ಕೊನೆಗಂಟು ಎಲ್ಲೂ ನೀರು ಸಿಗ್ತಿಲ್ಲ. ಆಗ ಇಲ್ಲಿ ಬಂದು ನೀರವಲ್ಲ ಅಂದ್ಬಿಟ್ಟು ಲಾರಿಯವರು, ಪ್ರತಿಯೊಬ್ಬರು ಮುಖ ತೊಳೆಯೋರು, ಕಾಲು ಕೈ ತೊಳೆಯೋರು, ದನ ಕರ, ಹಕ್ಕಿ ಪಕ್ಷಿಗಳೆಲ್ಲ ಬಂದು ಇಲ್ಲಿ ನೀರು ಕುಡಿತಾವೆ. ಈಗ ಒಳ್ಳೆಯ ಉಪಕಾರ ಆಗಿದೆ. ನಮ್ಮ ಲೋಕಾಯುಕ್ತ ವೀರಪ್ಪನವರು ನಮಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓಕೆ. ಈಗ ಇಲ್ಲಿ ಎಷ್ಟು 4 ವರ್ಷದಿಂದ ಇಲ್ಲಿ ಕೆರೆ ಇರೋದಾ? 4 ವರ್ಷ ಹಿಂದೆ ಪೂರ್ವನಿಧಿ ಇತ್ತು. ಏನಿತ್ತಾಗ? ಇಲ್ಲಿ ತಾವರೆಕಟ್ಟೆ ಅಂತ ಇತ್ತು ಹಿಂದೆ. ತಾವರೆಕಟ್ಟೆ ಅಂತ ಇದ್ದಾಗ ಏನಾಯ್ತು ಅಂದರೆ NH ರೋಡ್ನವರು ಮುಚ್ಚಿಬಿಟ್ರು. ಕಟ್ಟೆ ಮುಚ್ಚಿಬಿಟ್ರು. ಎಷ್ಟು ವರ್ಷದಿಂದ? ಈಗ 19ನೇ ಇಸ್ವಿಲಿ. 19ನೇ ಇಸ್ವಿನಲ್ಲಿ ಕಟ್ಟೆ ಮುಚ್ಚಿದ್ರು. ಮುಚ್ಚಿಬಿಟ್ಟು ರೋಡ್ ಮಾಡ್ಕೊಂಡ್ಬಿಟ್ರು. ರೋಡ್ ಮಾಡಿದಾಗ ನಾನು ಗಲಾಟೆ ಮಾಡಿದಾಗ ಅವರೇನು ಹೇಳಿದ್ರು, ನ್ಯಾಷನಲ್ ಹೈವೇರು, ನಾನು ನಿಮಗೆ ಈಗೆಷ್ಟು ನಾನು ಜಮೀನು ತಗೊಂಡಿದ್ದೀನಿ, ಆ ಜಮೀನ ಪರ್ಚೇಸ್ ಮಾಡಿಕೊಡ್ತೀನಿ ಅಂತೇಳಿ ಪ್ರಾಜೆಕ್ಟ್ ಡೈರೆಕ್ಟ್ರು, RO ಮತ್ತು ಪ್ರಾಧಿಕಾರದ ಅಧ್ಯಕ್ಷರು ನಗರ ಬೆಂಗಳೂರು ಅವರೆಲ್ಲ ಬಂದಿದ್ರು. ಅವರೆಲ್ಲ ಬಂದು ನಾನು ಜಾಗ ನಿಮಗೆ ಕೊಡಿಸ್ಕೊಡ್ತೀನಿ ಅಂತಂದರು. ಹಾಗೇನು ಮಾಡಿದ್ರು, 30 ಕುಂಟೆನ ಅಕ್ವೈರ್ ಮಾಡ್ಕೊಳ್ಳಿಲ್ಲ, 15 ಕುಂಟೆ ಅಕ್ವೈರ್ ಮಾಡಿಕೊಟ್ರು, ಲ್ಯಾಂಡ್ ಅಕ್ವೈರ್ ಮಾಡಿಕೊಟ್ರು. ಇನ್ನು 15 ಕುಂಟೆಗೆ ನಾನು ಕೆರೆ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಮೋಸ ಮಾಡಿದ್ರು, ಮಾಡಿಕೊಡ್ಲಿಲ್ಲ. ಈಗ ಇದುವರೆಗೂ ಮಾಡಿದಾಗ ನಮಗೆ ನೀರಿಗೆ ಬರ ಬಂದಾಗ ನಾನು ಈಗ ಮಾಡ್ತಲ್ಲ ಏನು ಮಾಡೋದು ಅಂದ್ಬಿಟ್ಟು ನಾನು 90ನೇ ಇಸ್ವಿಯಿಂದ ಹೋರಾಟ ಮಾಡ್ಕೊಂಬಂದೆ. ಇದಕ್ಕೆ 90ನೇ ಇಸ್ವಿಯಿಂದ ಹೋರಾಟ ಯಾರೂ ಗಮನ ತಗೊಂಡಿಲ್ಲ. ಅಷ್ಟೋ ಇಷ್ಟೋ ಮಳೆ ಆಯ್ತಿತ್ತು, ಅಕ್ರಮ ಗಣಿಗಾರಿಕೆ ಇರಲಿಲ್ಲ, ಹೆಂಗೋ ಅಷ್ಟು ಇಷ್ಟು ನೀರು ಬರ್ತಿತ್ತು, ಹೆಂಗೋ ಅನುಕೂಲ ಆಯಿತು. ಯಾವಾಗ ಕ್ವಾರೆನ ಬೋರನ್ನು ಹಾಳು ಕೊರೆದ್ರು, ಅಂದಿನ ಇದಕ್ಕೆ ಬೋರ್ ಹೊಡಿಕ್ಲೇವ್ರೆ, ನೀರು ಬತ್ತಲೇ ಇಲ್ಲ. ದಿನಾ ಬೋಗಸು. ಆ ಸರ್ಕಾರ ದುಡ್ಡು ಹಾಳಾಯ್ತು. ಅದೇ ನಮಗೆ ನೀರಿಲ್ಲ. ಈ ಸಮಸ್ಯೆಯಾಗಿ ಏನೋ ಇವತ್ತು ಆ ವೀರಪ್ಪನವರಿಂದ ನಮಗೆ ಅನುಕೂಲ ಆಯಿತು. ಅವರು ಚೆನ್ನಾಗಿ ಸ್ಪಂದಿಸಿದ್ರು ಲೋಕಾಯುಕ್ತ. ಈಗ ನೀರಾಗಿದೆ. ಇದರಲ್ಲಿ ಹೆಚ್ಚು ಕಡಿಮೆ ಈಗ ನೀರಾವರಿ ಎಲ್ಲ ಹಳ್ಳಗಳೆಲ್ಲ ಅಡ್ಡಗಾಟಿ ಆಗೋದಾಗ ಬೋರ್ವೆಲ್ಲ ಪ್ರೆಷರ್ ಆಗಿ ಒಂದು 25 ಎಕರೆ 30 ಎಕರೆ ನೀರು ಕೂಡ ಜನಗಳಿಗೆ ಅನುಕೂಲ ಆಯ್ತದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ತಾವರೆಕಟ್ಟೆ ಇತ್ತಲ್ಲ, ಆ ತಾವರೆಕಟ್ಟೆಲ್ಲಿ ರೆಗ್ಯುಲರ್ ನೀರು ಇರ್ತಿತ್ತು. ಅವಾಗ ಕಟ್ಟೆ ಸುಮಾರು ನೀರು ಇತ್ತು. ಮಳೆ ಬಂದಾಗ ತುಂಬಿತ್ತು, ಹೋಯ್ತಿರ್ಲಿಲ್ಲ. ಮಳೆ ಬಂದಾಗ ಮಾತ್ರ ತುಂಬ್ಕೊತಿತ್ತು, ಬೇರೆ ಇನ್ಯಾವುದು ಸೋರ್ಸ್ ಇರಲಿಲ್ಲ. ರಾಮಲಿಂಗೇಗೌಡ್ರೆ, ಮೊದಲು ಈ ತಾವರೆಕಟ್ಟೆ ಮಳೆ ಬಂದಾಗ ಮಾತ್ರ ನೀರು ತುಂಬ್ಕೊತಿತ್ತು ಅಂತ ಹೇಳಿದ್ರಿ. ಎಲ್ಲ ಸ್ವಲ್ಪ ದಿನ ಬಿಸಿಲು ಬರೋ ತನಕ ಇರ್ತಿತ್ತು, ಒಣಗೋಗ್ತಿತ್ತು. ಆದ್ರೆ ಈಗ ನಿರಂತರ ನೀರು ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ಈ ಕೆರೆಗೆ? ಈಗ ನಿರಂತರ ನೀರು ಎಲ್ಲಿ ಬರ್ತಾ ಇದೆ ಅಂದ್ರೆ, ಈಗ ನಮ್ಮ ಮಂಡ್ಯ ಕುಡಿ ನೀರಿಗೆ ಹೋಯ್ತಾ ಇದೆ ನೀರು. ಅದ್ರ ನೀರೆಲ್ಲ ತೊಳೆದ ನೀರು, ವೇಸ್ಟ್ ನೀರು ಎಲ್ಲನೂ ಬಿಟ್ಟು ನಾನು ಅದನ್ನೆಲ್ಲ ನಗರಸಭೆಯಲ್ಲೂ ಕೂಡ ಮಾಡಿಸಿದ್ದೆ, ಎಲ್ಲ ಅಪ್ರೂವಲ್ ಮಾಡಿಸಿದ್ದೆ. ನಗರಸಭೆಯಲ್ಲಿ ಮೀಟಿಂಗ್ ಕರೆದು ಆಗಲೇ ಅವರು ಅಧ್ಯಕ್ಷರಿದ್ದಾಗ
2019 ಅಧ್ಯಕ್ಷ ಇದ್ದಾಗ ಅದೇ ಮೀಟಿಂಗ್ ಕರೆದು ಅಲ್ಲೇ ನಗರಸಭೆಯಲ್ಲಿ ಮೀಟಿಂಗ್ ಮಾಡಿ ನಮ್ಮ ನೀರು ಕುಡಿತೀರಲ್ಲಪ್ಪ ಆ ವೇಸ್ಟೇಜ್ ನೀರು ತಾವರೆಕಟ್ಟೆ ಬಿಟ್ಕೊಡಿ ಅಂತ ಹೇಳಿದ್ರೆ ಆಗ ಕೆರೆ ಆಗಿರಲಿಲ್ಲ. ಆಗ 19 ಇಸ್ವಿಲಿ ಏನಾಯ್ತು ನೋಡು, ಇದು ಬಂದು ಮುಚ್ಚಿಬಿಟ್ಟಾಗ ನಾನು ಗಲಾಟೆ ಮಾಡಿದಾಗ ಅವರೆಲ್ಲ ಕರ್ಕೊಂಡು ಸುಮಾರು ಅಶ್ವಿತಿ ಮೇಡಮ್ ಅಂತ ಇದ್ದರು, ಅವರು ನಾನು ಕೆರೆ ಮಾಡಿಸ್ಬಿಟ್ಟು ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡ್ರು. ಆಗ ಒಪ್ಕೊಂಡಾಗ ಅದೇನಾಯಿತು, ಆಗ ನಿರಂತರವಾಗಿ ನಾನು ಅಕ್ವೈರ್ ಮಾಡಿಕೊಡ್ತೀನಿ ನ್ಯಾಷನಲ್ ಹೈವೇರ್ ಹೇಳಿದ್ರು. ನ್ಯಾಷನಲ್ ಹೈವೇರ್ ಅವರು 15 ಗುಂಟೆ ಮಾತ್ರ ಪರ್ಚೇಸ್ ಕೊಟ್ಟರು, ಇನ್ನೂ 15 ಗುಂಟೆಲಿ ಇನ್ನೂ 9 ಗುಂಟೆ ಜಮೀನು ತೆರವು ಮಾಡಿಸ್ಕೊಟ್ಟಿಲ್ಲ. ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ದು ಎಷ್ಟು ಅವರು? 15 ಗುಂಟೆ ಮಾಡ್ಕೊಂಡಿದ್ರು. 15 ಗುಂಟೆ ಮಾಡಿ ಇನ್ನೂ ತಹಸೀಲ್ದಾರ್ ಅದನ್ನು ಬಿಡಿಸ್ಕೊಟ್ಟಿಲ್ಲ. ಈ ಜಾಗಕ್ಕೆ ಅಲ್ಲಿಗಂಟು ಬಿಡಿಸ್ಕೊಡ್ಬೇಕು, ಇನ್ನೂ ಬಿಡಿಸ್ಕೊಟ್ಟಿಲ್ಲ ತಹಸೀಲ್ದಾರ್. ತಹಸೀಲ್ದಾರ್ಗೆ ಅಲಿತಾನೆ ದಿನ ಅವ್ರು ತಹಸೀಲ್ದಾರ್ ಬರುವುದಿಲ್ಲ, ಅವ್ರು ಮಾಡಿಕೊಡ್ಲಿಲ್ಲ. ಇನ್ನು ಈ ಕೆರೆ ಮಾಡಿರೋದ್ರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ? ಇಲ್ಲಿ ಇದು ಮಾಡಿರೋದ್ರಿಂದ ಸುಮಾರು ಕೋಡಿಶೆಟ್ಟಿಪುರಕ್ಕೆ ಎಲ್ಲ ನೀರಿಗೆ ಅನುಕೂಲ ಆಯ್ತದೆ. ಒಂದು 25 ಎಕರೆ 30 ಎಕರೆಗೆ ಬೋರ್ವೆಲ್ಗಳು ರೈಸ್ ಆಯ್ತವೆ. ಅದರಲ್ಲಿ ದನ ಕರ ಕುಡಿಕೆ ರೋಡಲ್ಲಿ ನೀರೇ ಇರಲಿಲ್ಲ. ಈಗೆಲ್ಲ ಹಳ್ಳ ಕೊಳ್ಳದಲ್ಲಿ ನೀರು ಹರಿದಾಗ ಅಲ್ಲಲ್ಲೇ ತಡೆ ಅಣಕಟ್ಟಿವೆ, ಎಲ್ಲ ಸ್ಟಾಪ್ ನಿಂತ್ಕೊತವೆ, ಅಲ್ಲ ಅವ್ರಿಗೆಲ್ಲ ಅನುಕೂಲ ಆಯ್ತದೆ. ಇಷ್ಟಿಗೆಲ್ಲ ಅನ್ಕೊಂಡು ತಿರ್ಗಾ ಗಣಂಗೂರ್ಗೂ ಹೊಂಟೋಯ್ತದೆ ನೀರು. ಮುಂದೆ ಇದು ತುಂಬಿ ಎಲ್ಲ ಇಷ್ಟು ನೀರು ನಮಗೆ ಬೇಕಿಲ್ಲ, ಇನ್ನೂ ಗಣಂಗೂರ್ ಕರೆಗೂ ಹೋಯ್ತದೆ. ಇಲ್ಲಿ ಕೆರೆನ ಮತ್ತೆ ಪುನರುದ್ಧಾರ ಮಾಡಲಿಕ್ಕೆ ಮತ್ತೆ ಈ ರೋಡ್ ಮಾಡಿಸಿದ್ರಲ್ಲ, ಇಲ್ಲಿ ಅಡ್ಡಗೋಡೆ ಹಾಕಿದ್ರಲ್ಲ, ಇದೆಲ್ಲ ಏನು ಸರ್ಕಾರದಿಂದ ಯಾವ್ದಾದ್ರು ಅನುದಾನ ಬಂತಾ? ಅನುದಾನ ಒಂದು 15 ಲಕ್ಷ ಕೊಟ್ಟಿದ್ರು, ದಪ್ಪ ಥರ ಮಾಡಿಬಿಟ್ರು ಅವರು. 15 ಲಕ್ಷ ಕೊಟ್ಟಿದ್ರು. ಯಾರು ಕೊಟ್ಟಿದ್ದು? ಇದು ಡಿ ಸಿ ಅವರೇ ನನಗೆ ಮಾಡಿಸಿ. ನಾನು ತಿರುಗಿ ಸಾಕಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಮಾಡಿಸ್ಕೊಂಬಂದು ಅದು ಸಿ ಒ ಆಫೀಸಿಂದ ಮೊದಲಿದ್ದರ್ತಕ್ಕಂಥ ಸಿ ಒ ಅವರು ಅದನ್ನು ಕೊಟ್ಟು 5 ಲಕ್ಷ ಟೆಂಡ್ರ್ ಇಲ್ದೇ ಕೊಟ್ಟು ಅದನ್ನು ಸಣ್ಣ ಕೆಲಸ ಮಾಡಿಸಿ ದುಡ್ಡಿಲ್ಲ ಅನ್ಕೊಂಡ್ಬಂದರು. ಇದಷ್ಟು ಕೊಡಿ ಅಂತ ನಾನು ಕೇಳಿದಾಗ 3 ಕಂತಿನಲ್ಲಿ 5 ಲಕ್ಷ ಕೊಟ್ಟರು. ಅದೊಂದು ಇದು ಕಟ್ಟಿದ್ದಾರೆ, ಅಲ್ಲಿ ಚೆಕ್ ಡ್ಯಾಮ್ ಮುಂದೆ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಏರಿ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಇದನ್ನು ಸ್ವಲ್ಪ ಸುಮಾರು ಏರಿ ಹಾಕಿದ್ರು, ಸುಮಾರು ಏರಿಯಾಗೆ ಬಿಟ್ಬಿಟ್ರು. ಆನಂತರ ನಾನು ಈ ನೀರು ಇದರಲ್ಲೆಲ್ಲ ನಾನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಯಾವಾಗ ತಿರುಗಿ ಬೇಜಾರಾಯಿತು. ಈರಪ್ಪನವ್ರ ಹತ್ರ ಹೋಗಿ ಅವತ್ತು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ನಾನು 3 ಮೀಟಿಂಗಲ್ಲೂ ಅಟೆಂಡ್ ಮಾಡಿ ಕೊನೆಗೆ 20ನೇ ತಾರೀಕಿನಲ್ಲಿ ನಾನು ಸಾಯಂಕಾಲ ಅಡ್ಡ ಹಾಕಿ ನಮಗೆ ಬೇಕೇ ಬೇಕು ಸ್ವಾಮಿ ಬಂದು ನಮ್ಮ ಊರನ್ನ ವಿಸಿಟ್ ಮಾಡಿ, ಇಲ್ಲೇ ಊರನ್ನು ತೆರವು ಮಾಡಿಸ್ಬಿಡಿ, ಇಲ್ಲ ಅಕ್ರಮ ಗಣಿಗಾರಿಕೆ ನಿಲ್ಲಿಸಿ, ಇಲ್ಲೇ ನಮ್ಮೂರಿಗೆ ನೀರು ಕೊಡಿ, ಬಂದು ನೀವೇ ವಿಸಿಟ್ ಮಾಡಿ ಅಂದಾಗ ಅದೆಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಡಿ ಸಿ ಅವರು ಎಲ್ಲ ಬಂದು ಇದಕ್ಕೆ ಬಂದು ನಮಗೆ ಮಾಡಿ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಈರಪ್ಪನವರ ನೆನ್ಕೋಬೇಕಾದ್ದು ನಮ್ಮ ಒಂದು ಭಾವನೆಗಳಿದೆ. ನಾವು ಈ ಭಾಗದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ವೀರಪ್ಪ ಅವ್ರನ್ನ ನೆನ್ಕೋಬೇಕು. ಹೈವೇಲ್ ಹೋಗೋರೆಲ್ಲರೂ ಕೂಡ ನೀರ್ ಬೇಕು ಅಂತ ದಾವಾರದಾಗ ಪ್ರಾಣಿ ಪಕ್ಷಿಗಳು ಎಲ್ಲದಕ್ಕೂ ಕೂಡ ತುಂಬಾ ಅನುಕೂಲ ಆಗಿದೆ ವೀರಪ್ಪನವರಿಂದ. ಅದರಲ್ಲೇ ತಾವು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಿರಿ. ಹಳ್ಳಿಲೂ ಸೇವೆ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಳ್ಳೋದಿಲ್ಲ, ಹಳ್ಳಿಲೂ ಸೇವೆ ಮಾಡಿದ್ದೀನಿ ಒಂದಷ್ಟೇ. ಈಗ ನೀರು ನಿರಂತರ ಬರ್ತಾ ಇರೋದ್ರಿಂದ ನೀರು ಜಾಸ್ತಿ ಸ್ಟೋರೇಜ್ ಆಗುತ್ತೆ. ಮತ್ತೆ ಈ ಏರಿನ ಮೇಲ್ಗಡೆ ಎತ್ತರಿಸ್ಬೇಕು ಅಂತೀರಾ? ಸಾಕಾಗುತ್ತೆ ಇಷ್ಟೇನೆ? ಆ ಮಟ್ಟಕ್ಕೆ ಎತ್ತರಿಸ್ಬೇಕು. ಹಿಂದಿದೆಯಲ್ಲ ಏರಿ ಮೊದಲೇ ಈ ಮಟ್ಟಕ್ಕೆ ಏರಿ ಇದ್ರ ಲೆವೆಲ್ಗೆ ಏರಿ ಎತ್ತಬೇಕಾಗುತ್ತೆ. ಈಗ ಯಾರಿಗಾದ್ರೂ ಹೇಳಿದಿರಾ ಇದನ್ನ ಇನ್ನು ಸ್ವಲ್ಪ ಎತ್ತರಿಸ್ಕೊಡಿ ಅಂತ ಹೇಳಿದಿರಾ? ಹೇಳಿದ್ದೀನಿ. ಯಾರು ಕೇಳ್ಕೊಂಡಿದ್ದೀರಾ? ಕುಮಾರಸ್ವಾಮಿ ಅವ್ರಿಗೂ ನಾನು ಹೇಳಿದ್ದೀನಿ, ಫಂಡ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರಾಮಲಿಂಗೌಡ್ರೆ ಕೊಡ್ತೀನಿ ಅಂತೇಳಿ ಹತ್ರ ಬರೆದಿದ್ದಾರೆ ಸರ್ಕಾರಕ್ಕೆ. ಸರ್ಕಾರಕ್ಕೆ ನಾನು ಭೇಟಿ ಮಾಡಬೇಕು, ಡಿ ಸಿ ಅವರು ಸುತ್ತಾ ಇದ್ದೀನಿ. ಅವರು 5 ಲಕ್ಷ ಕೊಡಿ ಅಂತ ಸಿ ಅವ್ರಿಗೂ ಹೇಳಿದ್ದೀನಿ, ಕೊಡ್ತೀನಿ ಅಂತ ಒಪ್ಪಿದ್ದಾರೆ. ಕೊಟ್ಟಾಗ ನಾವು ಇದನ್ನು ಡೆವಲಪ್ ಮಾಡ್ತೀವಿ, ಇನ್ನೂ ಹೈಟ್ ಮಾಡಬೇಕು. ಒಂದಷ್ಟು ಕಾಯಿಸ್ಬಿಟ್ಟು ಎತ್ಬಿಡ್ತೀನಿ. ಒಟ್ಟಿನಲ್ಲಿ ಅಕ್ಕಪಕ್ಕದ ಹಳ್ಳಿಯವ್ರಿಗೆ ಎಲ್ಲರಿಗೂ ಕೂಡ ಬೋರ್ವೆಲ್ಲಲ್ಲಿ ನೀರು ಬರಬೇಕು, ಅಷ್ಟು ನೀರು ತುಂಬ್ಕೋಬೇಕು ಈ ಕೆರೆಯಲ್ಲಿ ಅಂತ ನಿಮ್ಮ ಉದ್ದೇಶ? ನನ್ನ ಆಸೆ ಅಷ್ಟೇ. ನಾನು ಬದುಕಿದಂಗೆ ಒಂದು ಒಳ್ಳೇದಾಗಲಿ ಅನ್ನೋ ಆಸೆ.